ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನ ಬರೀತಾ ಇರಾ. ಇನ್ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ರಿಮೈನಿಂಗ್ ಇದೆ. ಅದಾದ್ಮೇಲೆ ನೀವು ನೆಕ್ಸ್ಟ್ CET ಮತ್ತೆ ನೀಟ್ ಪ್ರಿಪೇರ್ ಆಗಬೇಕು. ಮತ್ತೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂತ. ಮತ್ತೆ ಇವಾಗೆಲ್ಲ ಏನಾಗಿದೆ ಅಂದ್ರೆ ಹೊಸ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನ 3 ಸಲ ಬರೀಬಹುದಾಗಿರುತ್ತೆ. ಇವಾಗ ನೀವು ಸೆಕೆಂಡ್ ಪಿ ಯು ಸಿ 1 ಎಕ್ಸಾಮ್ ನ ಬರ್ತಾ ಇರಾ. ನೆಕ್ಸ್ಟ್ ಇವಾಗ ಸೆಕೆಂಡ್ ಪಿ ಯು ಸಿ 2 ಎಕ್ಸಾಮ್ ಅಲ್ಲಿ ನೀವು ಅಟೆಂಡ್ ಮಾಡಬಹುದಾ, ಮಾಡೋ ಆಗಿಲ್ವಾ, ಮತ್ತೆ ಮಾಡಿದ್ರೆ ಏನಾದ್ರು ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡ್ತಾರಾ, ಮತ್ತೆ ಮಾಡಿದ್ರೆ ಏನಾದ್ರು KCT ರ್ಯಾಂಕಿಂಗ್ ಏನಾದ್ರು ಬೂಸ್ಟ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ಬೇಕಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದ್ರೆ. ಸರಿನಾ? ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಏನಾಗುತ್ತೆ ಅಂದ್ರೆ, ನೀವು 4-5 ಕ್ವಶನ್ ಪೇಪರ್ ನೀವೇನಾದ್ರೂ ಓದ್ಕೊಂಡು ಹೋಯ್ತು ಅಂದ್ರೆ 60 to 80% ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಏನು ಕೂಡ ಡೌಟ್ ಇಲ್ಲ ಅದ್ರಲ್ಲಿ. ಸರಿನಾ? ಯಾಕಂದ್ರೆ ಸಾಕಷ್ಟು ಕ್ವಶನ್ಸ್ ನಿಮ್ಗೆ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಆದ್ರೆ KCTಲಿ ಆ ರೀತಿ ಇರಲ್ಲ. ನಿಮ್ಮ ಎಫರ್ಟ್ ಅಂತೂ ತುಂಬಾನೇ ಬೇಕಾಗುತ್ತೆ, ಮತ್ತೆ ನೀಟ್ ಎಕ್ಸಾಮ್ ಅಲ್ಲೂ ಕೂಡ ಬೇಕಾಗುತ್ತೆ. ಸರಿನಾ? ಇಲ್ಲಿ ಶಾರ್ಟ್ ಕಟ್ಸ್, ಫಾರ್ಮುಲಾ ಇದ್ರ ಬಗ್ಗೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ KCT ಮತ್ತೆ ನೀಟಿಗೆ. ಮತ್ತೆ ನಿಮ್ಗೆ ಏನ್ ಡೌಟ್ ಇದೆಯಲ್ಲ ಇವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮತ್ತೆ KCT ರ್ಯಾಂಕಿಂಗ್ ಬಗ್ಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಕಾಲೇಜ್ ದೋಸ್ ಅಂತ ಒಂದು ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮ್ಗೆ KCT ಎಕ್ಸಾಮ್ ಸಿಲೆಬಸ್ ಮತ್ತೆ ಅಪ್ಡೇಟ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಬ್ಲೂ ಪ್ರಿಂಟ್ಸ್ ಎಲ್ಲಾ ಕೂಡ ಸಿಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇದೆ, ಬೇಗ ಆಕ್ಸೆಸ್ ಮಾಡಿ. ಇವಂತ ರಿಸೋರ್ಸ್ ನ ಬಿಡಕ್ ಹೋಗ್ಬಿಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ನ ಬರೀತಾ ಇರಾ. ಸರಿನಾ? ಮತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಇದೆಯಲ್ಲ, ಅದು ಯಾವುದೇ ತರದ ಸಪ್ಲಿಮೆಂಟರಿ ಆಗಿರೋದಿಲ್ಲ. ಅದು ಜಸ್ಟ್ ನಿಮ್ಮ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ನೀವು ಬೇಕಂದ್ರೆ 2ನೇ ಸಲ ಬರಿಬಹುದಾಗಿರುತ್ತೆ. ಅದನ್ನ ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಕೂಡ ಸಪ್ಲಿಮೆಂಟರಿ ಅಂತ ಅದು ಎಂಟರ್ ಆಗಲ್ಲ. ಸರಿನಾ? ಎಕ್ಸಾಮ್ 1 ಯಾರು ಬರೀತಾ ಇರಾ ಮತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಯಾರು ಬರೀಬೇಕು ಅಂತ ಅನ್ಕೊಂಡಿದ್ರ, ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಇಲ್ಲಿ ನಿಮ್ಗೆ ಯಾವೊಂದು ಸಬ್ಜೆಕ್ಟ್ ಬರೀಬೇಕು ಆ ಒಂದು ಸಬ್ಜೆಕ್ಟ್ ಮಾತ್ರ ನೀವು ಬರೀಬಹುದು. ಮತ್ತೆ ನೀವು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತೀರಾ ಆ ಒಂದು ಸಬ್ಜೆಕ್ಟ್ ಮಾತ್ರ ಬರೀಬಹುದು. ಅಥವಾ ನೀವು ಎಲ್ಲಾನು ಬರೀತೀರಾ ಅಂದ್ರೆ ಎಲ್ಲಾನು ಕೂಡ ಬರೀಬಹುದಾಗಿರುತ್ತೆ. ಸರಿನಾ? ಈಗ ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳೋದಾದ್ರೆ, ಇಲ್ಲಿ ನೋಡಿ, ನಿಮ್ಗೆ KCT ರ್ಯಾಂಕಿಂಗ್ ಅನೌನ್ಸ್ ಆಗೋದು ಯಾವ ರೀತಿ ಅಂದ್ರೆ, PUC ಇಂದ 50% ಮಾರ್ಕ್ಸ್ ನೀವು ಎಷ್ಟೇ ತೆಗೆದಿರಿ ಅದ್ರಲ್ಲಿ 50% ಮಾತ್ರ ತಗೊಳ್ಳೋದು. ನಂತರ KCT ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದರಿಂದ 50% ನ ಕ್ಯಾಲ್ಕುಲೇಟ್ ನ ಮಾಡಿ, ಎರಡನ್ನೂ ಕೂಡ ಕಂಬೈನ್ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ KCT ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತಾರೆ. ಅದರಿಂದ ನೀವು KCT ಎಕ್ಸಾಮ್ ಅಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವೇನಾದ್ರೂ ಓದೇ ಇಲ್ಲ, ನಾನು ಅದೇ ರೀತಿ ಅಟೆಂಡ್ ಮಾಡ್ತೀನಿ ಅಂದ್ರೆ ನಿಮ್ದು ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅಂದ್ರೆ 70,000, 80,000, 1 lakh, 1,50,000 ಈ ರೀತಿ ಬರುತ್ತೆ. ನೀವು ಚೆನ್ನಾಗಿ KCT ಮತ್ತೆ PUC ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನೀವು ಅಂಡರ್ 10,000, 20,000 ಒಳಗಡೆ ತೊಗೊಳಕ್ ಸಾಧ್ಯ. ಸರಿನಾ? ಎಕ್ಸಾಮ್ ಬಗ್ಗೆ ಡೌಟ್ ಇದೆಯಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ರಿಸಲ್ಟ್ ಆಗಿರುತ್ತೆ. ಈ ಒಂದು ರಿಸಲ್ಟ್ ಅಲ್ಲಿ ಇವ್ರದ್ದು ಬಯಾಲಜಿಲಿ 27 ಬಂದಿದೆ. ಈ ಒಂದು ಸಬ್ಜೆಕ್ಟ್ ಅಲ್ಲಿ ತುಂಬಾನೇ ಲೋಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಸರಿನಾ? ಇವಾಗ ಇವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ಗೆ ಇವಾಗ ಜಸ್ಟ್ ಬಯಾಲಜಿ ಎಕ್ಸಾಮ್ ನ ಕಟ್ತಾರೆ. ಸರಿನಾ? ಅವಾಗ ಅವ್ರದ್ದು ಏನಾಗುತ್ತೆ ಅಂದ್ರೆ ಸ್ಕೋರಿಂಗ್ ಬಂದ್ಬಿಟ್ಟು ಇವಾಗ ಇನ್ಕ್ರೀಸ್ ಆಗುತ್ತೆ. ಎಷ್ಟಾಗುತ್ತೆ ಅಂದ್ರೆ 50 ಆಗುತ್ತೆ. ಇಲ್ಲಿ 27 ಇದ್ದು 50 ಆಗುತ್ತೆ. ಪ್ರಾಕ್ಟಿಕಲ್ ಸ್ಕೋರಿಂಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ 73 ಆಗುತ್ತೆ, ಮತ್ತೆ ಇಲ್ಲಿ 50 ಆಗುತ್ತೆ. ಸರಿನಾ? ಇವಾಗ ಏನಾಗುತ್ತೆ ಅಂದ್ರೆ, ನಿಮ್ಮ KCT ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂದಿದ ತಕ್ಷಣ ಸೆಕೆಂಡ್ ಪಿ ಯು ಸಿ ದಾಗಿರ್ಲಿ KCT ದಾಗಿರ್ಲಿ ಇಮಿಡಿಯೇಟ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ಅಲ್ಲಿ ಸಾಕಷ್ಟು ಸ್ಟೆಪ್ಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅವರು ವೇಟ್ ಮಾಡ್ತಾರೆ. ಲಾಸ್ಟ್ ಇಯರ್ KA ಡೈರೆಕ್ಟರ್ ಹೇಳಿದ್ರೆ, ಏನಂತ ಹೇಳಿದ್ರೆ ಅಂದ್ರೆ, PUC ಎಕ್ಸಾಮ್ 1 ಮತ್ತೆ PUC ಎಕ್ಸಾಮ್ 2 ಎರಡನ್ನೂ ಕೂಡ ನಾವು ಕಂಪೇರ್ ಮಾಡಿ ಅವೆರಡರಲ್ಲಿ ಯಾವ ಒಂದು ಸ್ಕೋರಿಂಗ್ ಅವ್ರದ್ದು ಜಾಸ್ತಿ ಬಂದಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ನಾವು KCT ರ್ಯಾಂಕಿಂಗ್ ನ ಕೊಡ್ತೀವಿ ಅಂತ ಹೇಳಿದ್ರೆ. ಇದು ನೋಡಿ, KA ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇವಾಗ ನೀವು ನೋಡಬಹುದು ಬಯಾಲಜಿ 73 ಬಂದಿರೋದು ಇಲ್ಲಿ ಅಪ್ಡೇಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು 50 ಬಂದಿರೋದು ಅಪ್ಡೇಟ್ ಆಗಿಲ್ಲ. ಯಾಕೆಂದ್ರೆ ಇದರಲ್ಲಿ ಯಾವ ಒಂದು 2 ಎಕ್ಸಾಮ್ ಅಲ್ಲಿ ಬೆಸ್ಟ್ ತಗೊಂಡಿರ್ತಾರೆ ಆ ಒಂದು ಸ್ಕೋರ್ ಮಾತ್ರ ಇಲ್ಲಿ ಅಪ್ಡೇಟ್ ಆಗಿ ನಿಮ್ಮ KCT ರ್ಯಾಂಕಿಂಗ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಗಿ ಅನೌನ್ಸ್ ಆಗುತ್ತೆ. ಸರಿನಾ? ಅದರಿಂದ ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.